ಕರ್ಮ ರಹಸ್ಯ ಇದು ಹೇಗಿರುತ್ತಪ್ಪ ಅಂತ ಕೇಳಿದ್ರೆ, ನಾವು ಈ ಪ್ರಕೃತಿಗೆ ಏನನ್ನ ಎಸಿತೀವಿ ನೋಡಿ, ಏನ್ ವ್ಯಕ್ತಪಡಿಸ್ತೀವಲ್ಲ, ಏನನ್ನ ಕೊಡ್ತೇವೆ ನೋಡಿ, ಅದು 10 ಪಟ್ಟಾಗಿ ಮತ್ತೆ ಮರಳಿ ಬರುತ್ತೆ. ಇದು ಸೃಷ್ಟಿಯಲ್ಲಿ ಕರ್ಮ ರಹಸ್ಯ ನೋಡಿ. ನಾವು ಪ್ರಕೃತಿಯೊಂದಿಗೆ ಒಳ್ಳೆ ರೀತಿಯಿಂದ ಅದು ನಾವು ನಡ್ಕೊಂಡ್ರೆ ಅದು ರೆಸ್ಪಾನ್ಸ್ ಒಳ್ಳೇದಾಗಿ ಮಾಡುತ್ತೆ. ಅದು ಒಂದು ಪ್ರಾಕೃತಿಕ ನಿಯಮ. ಅದು ನಾವು ಏನಪ್ಪ ಅಂದ್ರೆ ಒಂದು ಒಳ್ಳೆ ವಿಚಾರವನ್ನು ವ್ಯಕ್ತಪಡಿಸಿದಂತ ತಿಳ್ಕೊಳ್ಳಿ, ಅವು 10 ಪಟ್ಟಾಗಿ ನಮಗೆ ಬರ್ತಾವೆ ಮತ್ತೆ ಮರಳಿ. ಕೆಟ್ಟದನ್ನು ವ್ಯಕ್ತಪಡಿಸಿದರೆ ಅದು 10 ಪಟ್ಟಾಗಿ ಬರುತ್ತೆ. ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದರೆ ಅದು 10 ಪಟ್ಟಾಗಿ ನಮಗೆ ಒಳ್ಳೇದಾಗುತ್ತೆ. ಬರೀ ಅದು ಎಷ್ಟು ಒಳ್ಳೇದು ಮಾಡಬೇಕು ಅಷ್ಟೇ ಅಲ್ಲ, 10 ಪಟ್ಟಾಗಿ ಒಳ್ಳೇದಾಗುತ್ತೆ. ಮತ್ತೆ ಅದೇ ರೀತಿ ಕೆಟ್ಟದನ್ನು ಮಾಡಿದ್ರು ಸಹ ಆಗುತ್ತೆ. ನಾವು ಬೇರೆಯವರಿಗೆ ಕೆಟ್ಟದನ್ನು ಬಯಸಿದರೆ, ಕೆಟ್ಟದನ್ನು ಮಾಡ್ಲಿಕ್ಕೆ ಹೋದರೆ ಅದು 10 ಪಟ್ಟಾಗಿ ನಮ್ಮ ಮೇಲೇ ಪ್ರಭಾವ ಬೀರುತ್ತೆ. ಈಗ ನೋಡಿ, ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ನಿಮ್ಮ ಗಮನಕ್ಕೆ ಬಂದಿರುತ್ತೆ. ಏನಪ್ಪ ಅಂದ್ರೆ, ಬೇರೆಯವ್ರ ಮೇಲೆ ನಾವು ಕೋಪ ಮಾಡ್ಕೊಂಡೆವು ನೆಗೆಟಿವ್ ಆಗಿ, ಅದರ ಪ್ರಭಾವ ಯಾರಿಗಾಗುತ್ತೆ? ಅದರ ಒಂದು ಕೆಟ್ಟ ಪರಿಣಾಮ ಆಗೋದು ಯಾರು ಕೋಪ ಮಾಡ್ಕೊಂಡಿರ್ತಾರಲ್ಲ ಅವ್ರ ಮೇಲೇ ಆಗುತ್ತೆ. ಅದು ಡಬಲ್ ಆಗಿ ಅವರಿಗೆ ಪ್ರಭಾವ ಬೀರ್ತಾ ಹೋಗುತ್ತೆ. ಅವರ ಜೀವನದಲ್ಲಿ ಅದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಅದೇ ರೀತಿ ನೀವು ಶಾಂತತೆಯಿಂದ, ಪ್ರಸನ್ನತೆಯಿಂದ ವರ್ತನೆ ಮಾಡಿದಾಗ ಬೇರೆಯವರೊಂದಿಗೆ, ಅದರ ಪ್ರಭಾವ ಸಹ ಬೀರುತ್ತೆ ನಮಗೆ. ಹೇಗಪ್ಪ ಅಂದ್ರೆ, ನಮ್ಮ ಎನರ್ಜಿ ಲೆವೆಲ್ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ನಾವು ಪ್ರಕೃತಿಗೆ ಏನನ್ನ ವ್ಯಕ್ತಪಡಿಸಿದ್ರು ಅದು ಡಬಲ್ ಆಗ್ತಾ ಹೋಗುತ್ತೆ, 10 ಪಟ್ಟಾಗ್ತಾ ಹೋಗುತ್ತೆ. ಹಾಗೆ ಆದ್ದರಿಂದ ನಾವು ಪ್ರಕೃತಿಗೆ ಮತ್ತು ಹೊರಗಡೆ ನಾವು ವ್ಯಕ್ತಪಡಿಸೋದು ಏನಿರುತ್ತಲ್ಲ, ಕೊಡಬೇಕಾಗಿರೋದು ಏನಿರುತ್ತಲ್ಲ, ಅದು ಏನು ಕೊಡಬೇಕು, ಏನನ್ನು ನಾವು ವ್ಯಕ್ತಪಡಿಸ್ಬೇಕು, ಏನನ್ನ ಈ ಪ್ರಕೃತಿಗೆ ಎಸಿಬೇಕು ಅನ್ನೋದನ್ನು ನಾವೇ ನಿರ್ಧಾರ ಮಾಡ್ಕೋಬೇಕು. ಅದರ ಪ್ರಕಾರನೇ ಫಲಿತಾಂಶ ಇರುತ್ತದೆ. ಪ್ರಕೃತಿ ಅಂದ ತಕ್ಷಣನೇ ಕೇವಲ ಪ್ರಕೃತಿ, ನೇಚರ್ ಅಂತ ತಿಳ್ಕೊಬೇಡಿ. ಒಬ್ಬ ವ್ಯಕ್ತಿ ಇದ್ದಾನೆ ಬೇರೆ, ನಮ್ಮಿಂದ ಹೊರಗಡೆ ಇರುವಂಥದ್ದು. ನಮ್ಮಿಂದ ಹೊರಗಡೆ ಇರುವಂಥ ಎಲ್ಲ ವ್ಯಕ್ತಿಗಳಾಗಿರ್ಬೋದು, ಸಮಾಜ ಆಗಿರ್ಬೋದು, ಈ ಜಗತ್ತಾಗಿರ್ಬೋದು, ಜೀವಿಗಳಾಗಿರ್ಬೋದು, ಸಸ್ಯ ಸಂಪನ್ಮೂಲ ಏನಾಗಿರ್ಬೋದು, ಈ ವ್ಯಕ್ತಿತ್ವದಿಂದ ಬಿಟ್ಟು ಹೊರಗಡೆ ಇರುವಂಥದ್ದು. ನಾವು ಏನು ಕೊಡ್ತೇವೆ ನೋಡೋದಕ್ಕೆ, ಅದು ಹೊಳ್ಳಿ ಏನಪ್ಪ ಅಂದ್ರೆ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಒಬ್ಬ ವ್ಯಕ್ತಿಗೆ, ಬೇರೆ ವ್ಯಕ್ತಿಗೆ ನಾವು ಮೋಸ ಮಾಡಿದೆ ಅಂದರೆ ಅದರ 10 ಪಟ್ಟು ಮೋಸ ಏನಪ್ಪ ಅಂದ್ರೆ ನಮಗಾಗುತ್ತೆ. ಇದು ಮಿರಾಕಲ್ಸ್. ಅದೇ ರೀತಿ ಒಬ್ಬ ವ್ಯಕ್ತಿಗೆ ನಾವು ಸಹಕಾರ ಮತ್ತು ಆ ವ್ಯಕ್ತಿಗೆ ನಾವು ಒಳ್ಳೆಯದನ್ನು ಮಾಡಿದರೆ ಅದರ ಪ್ರಭಾವ ಸಹ ನಮಗಾಗ್ತಾ ಹೋಗುತ್ತೆ. ಹೀಗೆ ಏನಪ್ಪ ಅಂದ್ರೆ, ನಾವು ಹೊರಗಡೆ ಏನು ವ್ಯಕ್ತಪಡಿಸ್ತೀವಿ, ಒಳಗಡೆಯಿಂದ ನಾವು ಹೊರಗಡೆ ಏನು ವ್ಯಕ್ತಪಡಿಸ್ತಲ್ಲ, ಅದು 10 ಪಟ್ಟಾಗಿ ನಮಗೆ ತಿರುಗಿ ಬರುತ್ತೆ ಅನ್ನೋದು ಈ ಒಂದು ಕರ್ಮ ರಹಸ್ಯವಾಗಿದೆ. ಆದ್ದರಿಂದ ನಾವು ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡಬೇಕು, ಬೇರೆಯವ್ರ ಬಗ್ಗೆ ನಾವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದನ್ನು ರೂಢಿಸ್ಕೋಬೇಕು. ನಾವೇನು ತಿಳ್ಕೊಂಡಿರ್ತೀವಿ, ಬೇರೆಯವ್ರಿಗೆ ಯಾರಿಗೋ ಒಬ್ಬರಿಗೆ ಹೊಡಿತಾ ಇದ್ದೇವೆ, ಅವ್ರಿಗೆ ಮೋಸ ಮಾಡ್ತೀವಿ, ಅವ್ರನ್ನ ಸೋಲಿಸಿಬಿಟ್ಟಿವಿ ಅಂತ ನಾವು ತಿಳ್ಕೊಂಡಿರ್ತೇವೆ. ಅದು ಹಾಗಾಗಿರೋದಿಲ್ಲ. ಬೇರೆಯವ್ರನ್ನ ಹೊಡೆಯೋದು, ಬೇರೆಯವ್ರನ್ನ ಏನಂತಂದ್ರೆ ಅವರಿಗೆ ತೊಂದರೆ ಕೊಡೋದಿದೆಯಲ್ಲ, ಅದಕ್ಕಿಂತ 10 ಪಟ್ಟು ನಮಗೆ ಏನಪ್ಪ ಅಂದ್ರೆ ಅದರ ಪ್ರಭಾವ ಆಗಿರುತ್ತದೆ. ಅದರಿಂದ ಏನಪ್ಪ ಅಂದ್ರೆ ಯಾರನ್ನು ನಾವು ಸೋಲಿಸೋದು ಆಗೋದಿಲ್ಲ, ಯಾರನ್ನು ನಾವು ಏನಪ್ಪ ಅಂದ್ರೆ ತೊಂದರೆ ಕೊಡ್ಲಿಕ್ಕೂ ಆಗೋದಿಲ್ಲ. ಎಲ್ಲವನ್ನೂ ಮೀರಿದ ಒಂದು ಶಕ್ತಿ ಇದೆ, ಅದರ ಮುಂದೆ ಯಾರೂ ಏನೂ ಇಲ್ಲ.
ಆ ಶಕ್ತಿ ಹೇಗಿರುತ್ತೆ ಅಂದರೆ ಎಲ್ಲವನ್ನು ಮೀರಿದ ಒಂದು ಅನಂತ ಶಕ್ತಿ ಇದೆಯಲ್ಲ, ಪರಮಾತ್ಮ ಶಕ್ತಿ ಇದೆಯಲ್ಲ, ಅದು ಯಾವಾಗಲೂ ಏನಪ್ಪ ಅಂದ್ರೆ ನಾವು ಏನನ್ನ ವ್ಯಕ್ತಪಡಿಸ್ತಲ್ಲ ಅದನ್ನ ಅಹಂಕಾರದಿಂದ ಅದು ನಿರ್ವಹಿಸ್ಲಿಕ್ಕೆ ಬಿಡೋದಿಲ್ಲ. ಹೇಗಾದರೂ ಮಾಡಿ ಮತ್ತೆ ನಾವು ಅದರ ಅಧೀನ ಆಗಬೇಕಾಗುತ್ತೆ. ಪರಮಾತ್ಮನ ಅಧೀನ ಆಗಲೇಬೇಕಾಗುತ್ತೆ. ಪರಮಾತ್ಮನನ್ನು ಮೀರಿ ನಾವು ಏನನ್ನೂ ಮಾಡೋದಾಗೋದಿಲ್ಲ. ಆದ್ದರಿಂದ ನಾವು ಈ ಕರ್ಮ ರಹಸ್ಯವನ್ನು ತಿಳ್ಕೊಂಡು ಜೀವನ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ನೋಡಿ, ಒಂದು ಉದಾಹರಣೆ ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಎಲ್ಲೇ ಹೋಗಿರ್ತೇವೆ, ಕಳ್ಳತನ ಮಾಡೋದಾಗಿರ್ಬೋದು, ಇಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಏನೋ ಯಾರಿಗೂ ಮೋಸ ಮಾಡ್ತಾ ಇರ್ತೀವಿ. ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಯಾರು ನೋಡ್ತಾ ಇಲ್ಲಲ್ಲ, ಯಾರು ಇಲ್ಲಲ್ಲ ಇಲ್ಲಿ ಅಂತ ನಾವು ತಿಳ್ಕೊಂಡಿರ್ತೀವಿ. ಯಾರೂ ಇಲ್ಲ ಅನ್ನೋ ಸ್ಥಳನೇ ಇಲ್ಲ. ಯಾರೂ ಇಲ್ಲ ಅಂದ್ರೆ ದೇವ್ರ ಹತ್ರ ಇದ್ದಾನೆ ಇಲ್ಲ. ದೇವ್ರು ಎಲ್ಲ ಕಡೆ ಇರೋನು. ಎಲ್ಲಿ ಹೆಚ್ಚು ಖಾಲಿತನ ಇದೆಯಲ್ಲ, ಎಲ್ಲಿ ಹೆಚ್ಚು ಏನೂ ಇಲ್ಲ ನೋಡು, ಅಲ್ಲಿ ಹೆಚ್ಚು ಇರೋದು. ಅಲ್ಲಿ ಪರಮಾತ್ಮನ ಶಕ್ತಿ ಅಸ್ತಿತ್ವ ಇರೋದು. ಅಲ್ಲಿ ಭಗವಂತ ಎಲ್ಲ ಕಡೆಗೂ ಇರ್ತಾನೆ. ನಾವು ಮಾಡೋ ಪ್ರತಿ ಒಂದು ಕಾರ್ಯವನ್ನು ನೋಡ್ತಾ ಇರ್ತಾನೆ. ಪ್ರತಿಯೊಂದಕ್ಕೂ ಏನಪ್ಪ ಅಂದ್ರೆ ಉತ್ತರ ಕೊಡ್ತಾನೆ. ನಾವು ಮನುಷ್ಯನಿಂದ ತಪ್ಪಿಸ್ಕೋಬೋದು, ಪ್ರಾಣಿಗಳಿಂದ ತಪ್ಪಿಸ್ಕೋಬೋದು, ಈ ಪ್ರಕೃತಿಯಿಂದನೇ ತಪ್ಪಿಸ್ಕೋಬೋದು. ಆದರೆ ಅನಂತ ಜಗನ್ನಾಥನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪರಮಾತ್ಮನಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಒಂದು ನಿಯಮವನ್ನು ನಾವು ನೆನಪಿನಲ್ಲಿ ಇಟ್ಟುಕೊಂಡು ವರ್ತನೆ ಮಾಡಬೇಕಾಗುತ್ತೆ. ಈ ಭೂಮಿ ಮೇಲೆ ಬದುಕಬೇಕಾಗುತ್ತೆ. ಈ ರೀತಿ ಅಂತಂದ್ರೆ ಒಂದು ಕರ್ಮ ರಹಸ್ಯ. ನಮಸ್ತೆ.